ಓಂ ಗುರುದ್ಯೋ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್. ಹೇಗಿದ್ದೀರಿ ಬಂಧುಗಳೇ? ಚೆನ್ನಾಗಿದ್ದೀರಿ? ಹಾಗೆ ಈಗ ಮಳೆಗಾಲ, ತುಂಬ ವಿಶೇಷವಾಗಿ ರೈತರು ಶ್ರಮ ಪಡುವಂಥ ಒಂದು ದಿನಗಳು. ಈಗ ಆ ರೈತರಿಗೆ ಒಳ್ಳೆಯದಾಗಲಿ, ಯಾಕೆಂದರೆ ಆ ರೈತರೇ ನಮ್ಮ ದೇಶದ ಬೆನ್ನೆಲುಬು. ರೈತರು ಹೇಗೆ ನಮ್ಮ ದೇಶಕ್ಕೆ ನಮಗೆ ಆಹಾರವನ್ನು ಒದಗಿಸಿ ಕೊಡ್ತಾರೋ, ನಮ್ಮ ದೇಶವನ್ನು ರಕ್ಷಣೆ ಮಾಡುವಂಥ ಮಿಲಿಟರಿ ಪಡೆಗಳು, ಸೈನಿಕರು, ಅವರು ಸಹ ಆರೋಗ್ಯವಾಗಿರಲಿ, ಅವ್ರಿಗೆ ಆಯುಷ್ಯ ಪ್ರಾಪ್ತಿಯಾಗಲಿ ಭಗವಂತನ ಕೃಪಾಶೀರ್ವಾದದಿಂದ, ಅವ್ರಿಗೆ ಒಂದು ಒಳ್ಳೆಯ ಒಂದು ಜೀವನ ಭಗವಂತ ದೊರಕಿಸ್ಲಿ ಅಂತ ನಾನು ಭಗವಂತನಲ್ಲಿ ಕೇಳಿದ ವಾಸ್ತು ಭಗವಂತನಲ್ಲಿ, ಮಾನವರು ತಿಳಿದೋ ತಿಳಿಯದೋ ಮಾಡಿರೋ ಅಪರಾಧಗಳನ್ನು ನೀವು ಕ್ಷಮಿಸಬೇಕು, ಅವರಿಗೆ ಒಳ್ಳೆಯ ಒಂದು ಆಯಸಮ್ಮತವಾಗಿ, ವಾಸ್ತುಸಮ್ಮತವಾಗಿ, ದಿಕ್ಕಿಗೆ ಅನುಗುಣವಾಗಿ ಮನೆಯನ್ನು ಕಟ್ಟುವಂಥ ಒಂದು ಮನಸ್ಥಿತಿಯನ್ನು ಅವರಿಗೆ ನೀವು ಆಶೀರ್ವದಿಸಬೇಕು. ಎಲ್ಲರಿಗೂ ವಂಶಾಭಿವೃದ್ಧಿ ಆಗಲಿ, ಸಮಾಜ, ದೇಶ ಹಾಗೂ ಪ್ರಪಂಚ ಅಭಿವೃದ್ಧಿ ಆಗಲಿ. ಪ್ರತಿಯೊಬ್ಬ ಮನುಷ್ಯನಿಗೂ ಅವರದೇ ಆದಂಥ ಆಸೆಗಳಿರ್ತದೆ. ಆ ಆಸೆಗಳಿಗೆ ಅನುಗುಣವಾಗಿ ಬದುಕಲಿ, ಅವ್ರು ಇಷ್ಟಪಟ್ಟಿದ್ದು ಅವರಿಗೆ ದೊರೀಲಿ, ಎಲ್ಲರಿಗೂ ಸುಖ, ಸಂತೋಷ, ಸಂತಾನ ಭಾಗ್ಯ ಎಲ್ಲರಿಗೂ ದೊರೀಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಈಗ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಈಗ ತಿಳ್ಕೊಳ್ಳೋಣ ಇವತ್ತಿನ ಸಂಚಿಕೆಯಲ್ಲಿ ಎರಡನೇ ಆಯವಾದಂಥ ಧೂಮ್ರಾಯದ ಬಗ್ಗೆ. ಮಾನ್ಯ ಬಂಧುಗಳೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಹಾಗೆ ತಿಳಿದುಕೊಳ್ಳೋಣ. ನೋಡಿ ಸ್ನೇಹಿತರೆ, ನಿಮ್ದೊಂದು ನಿವೇಶನ ಇದೆ. ಈ ನಿವೇಶನಕ್ಕೆ ನೀವು ಯಾವುದೂ ಆಯ ಮಾಡೋದಲ್ಲ. ನೋಡಿ, ಎರಡನೇ ಆಯ ಧೂಮ್ರಾಯ ಕಾಣ್ತಾ ಇದೆಯಲ್ಲ, ನಾನು ಸಿಂಪಲ್ ಆಗಿ ಬರ್ದಿದ್ದೀನಿ. ಈ ಧೂಮ್ರಾಯ ಬೆಸ ಸಂಖ್ಯೆಯ ಆಯ. ಈ ಬೆಸ ಸಂಖ್ಯೆಯ ಆಯದಲ್ಲಿ ಮನೆಯನ್ನ ಪರಿಪೂರ್ಣ ಮನೆ ಕಟ್ಟಲಿಕ್ಕೆ ಯೋಗ್ಯವಾದಂತ ಆಯ ಅಲ್ಲ. ಅಂದ್ರೆ ಈ ಆಯದಲ್ಲಿ ಮನೆಯನ್ನು ಕಟ್ಟಿದಾಗ ಏನಾಗುತ್ತೆ ಅಂದ್ರೆ, ನೆಮ್ಮದಿ ಸುಖ ಇರೋದಿಲ್ಲ, ಮನಃಶಾಂತಿ ಇರೋದಿಲ್ಲ, ದರಿದ್ರತೆ ನಮ್ಮನ್ನು ಕಾಡ್ತಾ ಇರ್ತದೆ, ಹಣಕಾಸಿಗೆ ಸಮಸ್ಯೆ, ಮನೆಯ ಮುಖ್ಯಸ್ಥೆ ರೋಗಿಷ್ಠಳಾಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಹಾಗಿದ್ದಾಗ ಇಂಥ ಮನೆಯಲ್ಲಿ ಅಥವಾ ಇಂಥ ಆಯದಲ್ಲಿ ಮನೆಯನ್ನು ಕಟ್ಟಲಿಕ್ಕೆ ಹೋಗ್ಬಿಡಿ. ಆದ್ರೆ ಈ ಆಯ ಆಗ್ನೇಯ ದಿಕ್ಕಿಗೆ ಸ್ವಲ್ಪ ಒಳ್ಳೆಯದು. ಯಾಕೆಂದ್ರೆ ಅಗ್ನಿ ಉರಿಯುವಂತ ಜಾಗಕ್ಕೆ ಧೂಮ್ರಾಯಿ, ಯಾಕೆಂದ್ರೆ ಹೊಗೆ ಆಡುವಂತ ಜಾಗ. ಹೊಗೆ ಅಂದ್ರೆ ಏನು? ಹೊಗೆಯಲ್ಲಿ ಯಾವತ್ತೂ ನಾವು ಬದುಕಲಿಕ್ಕಾಗಲ್ಲ. ಆಮೇಲೆ ಸಕಲ ವ್ಯಾಧಿಗಳ ತವರು ಮನೆ ಇದೊಂಥರ ಆಗಿರ್ತದೆ. ಮನೆಯಲ್ಲಿ ನೆಮ್ಮದಿ ಇರಲ್ಲ, ಯಾವಾಗಲೂ ಅನಾರೋಗ್ಯ, ಆರ್ಥಿಕ ಸಂಕಷ್ಟ, ದರಿದ್ರತೆ ನಮ್ಮನ್ನ ಬೆನ್ನು ಬಿಡದೆ ಕಾಡ್ತಾ ಇರ್ತದೆ, ಬಡತನ, ಆಮೇಲೆ ಈ ಒಂದು ರೀತಿಯ ಅಸಹ್ಯದ ಜೀವನವನ್ನು ಮಾಡ್ತಿರ್ತೀವಿ, ಅಬಲತನ ಕಾಡ್ತಾ ಇರ್ತದೆ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಗಳಿಸಿದಂಥ ಸಂಪತ್ತು ಕೈಯಲ್ಲಿ ಉಳಿಯೋದಿಲ್ಲ, ಸಮಾಜದಲ್ಲಿ ನಿಮಗೆ ಸಿಗಬೇಕಾದಂಥ ಸ್ಥಾನಮಾನ ಗೌರವ ಸಿಗೋದಿಲ್ಲ. ಹಾಗೆ ಈ ಧೂಮ್ರಾಯಕ್ಕೆ ಗ್ರಹಾಧಿಪತಿಗಳು ಇಲ್ಲ, ತಿಳ್ಕೊಳ್ಬೇಕು. ಯಾಕೆಂದ್ರೆ ಉತ್ತಮ ಆಯಕ್ಕೆ ಗ್ರಹಾಧಿಪತಿಗಳಿದ್ದಾರೆ, ಮಧ್ಯಮ ಆಯಗಳಿಗೆ ಯಾವುದೇ ಗ್ರಹಾಧಿಪತಿಗಳು ಇರೋದಿಲ್ಲ. ಹಾಗೆ ಈ ಮನೆಯಲ್ಲಿ ಇಂಥ ಒಂದು ನಿವೇಶನದಲ್ಲಿ ನೀವು ಮನೆಯನ್ನು ಕಟ್ಟಬೇಕಾದ್ರೆ, ಯಾಕೆಂದ್ರೆ ನಾವೆಲ್ಲ ಮನುಷ್ಯರಿಗೆಲ್ಲ ಅವ್ರದೇ ಆದಂಥ ಒಂದು ಸುಖ ಮತ್ತು ಸವಲತ್ತುಗಳು, ಸೌಕರ್ಯಗಳು ಬೇಕೇ ಬೇಕು. ಒಂದಿಲ್ಲದೆ ಮತ್ತೊಂದು ಇಲ್ಲದೆ ಬದುಕೋದಿಕ್ಕಾಗಲ್ಲ. ಹಾಗಿದ್ದಾಗ ದಯಮಾಡಿ ಇಂಥ ಆಯಕ್ಕೆ ಈ ತರ ಒಂದು ನಿವೇಶನದಲ್ಲಿ ಈ ತರ ಆಯ ಮಾಡಿ ಮನೆ ಕಟ್ಟಲಿಕ್ಕೆ ಹೋಗ್ಬೇಡಿ. ಗೊತ್ತಿಲ್ಲ ಅಂದ್ರೆ ನಿಮ್ಮ ಪರಿಪೂರ್ಣವಂತ ವಾಸ್ತುತಜ್ಞರ ಸಲಹೆ ತೆಗೆದುಕೊಂಡು ಕಟ್ಟಿ, ಆಗ ನಿಮಗೆ ಒಳ್ಳೆ ಫಲಗಳು ಪ್ರಾಪ್ತಿಯಾಗತ್ತೆ. ಹಾಗೆ ಆಯದಲ್ಲಿ ಇಷ್ಟು ಸಮಸ್ಯೆಗಳಿರೋದ್ರಿಂದ ಬಹಳ ಕಷ್ಟವಾದಂತ ಆಯ. ಈ ಆಯದಲ್ಲಿ ಮನೆ ಕಟ್ಟೋದು ಬೇಡ. ಈ ಆಯದಲ್ಲಿ ಮನೆ ಕಟ್ಟಿದಾಗ ನಿಮ್ಗೆ ಏನೇನು ಆಗ್ಬೋದು ಅಂತ ಇನ್ನೊಂದು ಹೇಳ್ಬಿಡ್ತೀನಿ ಕೇಳಿ. ಶತ್ರುಗಳು ನಿಮಗೆ ಮನಸ್ಸಿನೊಳಗೆ ಶತ್ರುಗಳು ಪ್ರಾಪ್ತಿಯಾಗ್ತಾರೆ. ಏನೋ ಮಾಡದಿದ್ದ ತಪ್ಪಿಗೆ ಶತ್ರುಗಳು ಕ್ರಿಯೇಟ್ ಆಗ್ತಾರೆ. ಸುಖವಾದ ಸಮೃದ್ಧಿ ಜೀವನವನ್ನು ಮಾಡೋಕ್ಕಾಗಲ್ಲ. ಬೇರೆಯವ್ರು ನೋಡಿ ನಾವು ಅಸೂಯೆ ಪಡ್ತಾ ಇರ್ತೀವಿ, ಬಟ್ ಆ ಜಾಗ ರೀಚ್ ಆಗ ಕಾರಣ ಇಷ್ಟೇ. ನೋಡಿ, ಇಂಡಿಪೆಂಡೆಂಟ್ ಹೌಸ್ ಮಾಡ್ಕೊಂಡಿರ್ತಾರೆ, ಅವ್ರ ಹತ್ರ ಕಾರ್ ಇರ್ತದೆ, ಬಂಗ್ಲೆ ಇರ್ತದೆ, ಲೈಫ್ ಎಂಜಾಯ್ ಮಾಡ್ತಿರ್ತಾರೆ, ದುಡ್ಡಿಗೇನು ಚಿಂತೆ ಇರಲಿ. ಯಾಕಿರ್ಬೋದು? ಅವರು ತನ್ನ ಮನೋಶಕ್ತಿಯನ್ನ ಮತ್ತು ಆಯ ಬಲವನ್ನ, ವಾಸ್ತು ಬಲವನ್ನ ದಿಕ್ಕಿಗೆ ಅನುಗುಣವಾಗಿ ಮನೆಯನ್ನ ಕಟ್ಕೊಂಡಿರ್ತಾರೆ. ಹಾಗಾಗಿ ಅವ್ರಿಗೆಲ್ಲ ಸುಖಗಳು ಅವ್ರಿಗೆ ದೊರೀತಾ ಇರ್ತದೆ. ಅದರಲ್ಲಿ ಕೆಲವು ಲೋಪದೋಷಗಳಿದ್ರೆ ಒಂದ್ ಯಾವ್ದಾದ್ರು ಕೊರತೆ ಇರ್ಬೋದು, ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೆ ನಾವು
ಈ ವಟಾರದಲ್ಲಿ ಮನೆಗಳು ಇಟ್ಕೊಂಡಿರ್ತೀವಿ ಅಥವಾ ಎಲ್ಲೋ ಒಂದು ಕಡೆ ಮನೆಯನ್ನು ಮಾಡಿರ್ತೀವಿ. ಅದಕ್ಕೆ ಪರಿಪೂರ್ಣವಾದಂಥ ವಾಸ್ತು ಅಥವಾ ಆಯ ಮತ್ತೆ ಮಾಡಿರೋದಿಲ್ಲ. ಹಾಗಾಗಿ ನಮಗೇನಾಗುತ್ತೆ ಅಂದ್ರೆ ಮಧ್ಯಮ ಜೀವನವನ್ನು ಮಾಡ್ತಾ ಇರ್ತೀವಿ. ಶ್ರೀಮಂತಿಕೆ ಜೀವನವನ್ನು ಮಾಡ್ಬೋದು ಉತ್ತಮ ಆಯದಲ್ಲಿ, ಅಥವಾ ಈ ಮಧ್ಯಮ ಆಯದಲ್ಲಿ ಬಡತನದ ಜೀವನವನ್ನು ಮಾಡ್ಬೋದು. ಯಾವ್ದು ಬೇಕು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆದ್ರೆ ನಾನೇನು ಹೇಳ್ತೀನಿ, ಪ್ರತಿಯೊಬ್ಬರಿಗೂ ಬೇಕು ಐಶ್ವರ್ಯ. ಹಾಗಿದ್ದಾಗ ಉತ್ತಮ ಆಯವನ್ನ ಅಂದ್ರೆ ಅಳವಡಿಸ್ಕೊಳ್ಳಿ. ಉತ್ತಮ ಆಯ ನಿಮ್ಮ ಆಯುಷ್ಯನ್ನು ನಿರ್ಧಾರ ಮಾಡುತ್ತೆ. ಮಧ್ಯಮ ಆಯ ಗೊತ್ತಿಲ್ಲ, ಮಧ್ಯಮ ಆಯುಷ್ಯನ್ನು ಕೊಡಬಹುದು. ಹಾಗಂತ ಹೇಳಿ ಯಾಕೆ ಎಷ್ಟೋ ಜನ ಬೆಂಕಿಗೆ ಆಹುತಿ ಆಗೋದು ಅಥವಾ ಬೆಂಕಿ ಬಿದ್ದೋಗೋದು ಮನೆಗಳಿಗೆ. ಬೆಂಕಿ ಅಂತಂದ್ರೆ ನಿಮ್ಮ ಹಣಕಾಸು ಸುಟ್ಟೋದ್ರೆ ಅದು ಸಹ ಬೆಂಕಿ ಬಿದ್ದ ಹಾಗೆ. ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬಂದ್ರೆ ಬೆಂಕಿ ಬಿದ್ದ ಹಾಗೆ ಹೇಳಲ್ವಾ, ನಿಮ್ಮ ಸಂಸಾರಕ್ಕೆ ಬೆಂಕಿ ಇಟ್ಬಿಟ್ರು ಅಂತ. ಹಾಗೆ ಇಂಥ ಆಯದಲ್ಲಿ ಮನೆಗಳು ಬೇಡ. ಇದು ನನ್ನ ಒಂದು ನಿಮ್ಮಲ್ಲಿ ಮನವಿ, ಪ್ರಾರ್ಥನೆ, ಕಳಕಳಿಯ ಒಂದು ಪ್ರಾರ್ಥನೆ ಮಾಡ್ತೀನಿ. ಜೀವನದಲ್ಲಿ ಎಲ್ಲ ಕಳ್ಕೊಂಡು ಜೀರೋ ಆಗಿ ಹೋಗಿದ್ದೆ. ಬರುವಾಗ ನಾನೇನು ಹುಟ್ಟುವಾಗೇನು ಶ್ರೀಮಂತನಲ್ಲ, ಬಡತನದಲ್ಲೇ ಬಂದವನು. ಏನೋ ನಾನು ಒಂದು ನಮ್ಮ ಮಾವನವರು ಒಂದು 1123 ಒಂದು ಋಷಭಾಯ ಅಂತ ಮಾಡಿ ಕೊಟ್ಟಿದ್ರು. ಆ ಮನೆಗೆ ಹೋದ್ಮೇಲೆ ಆ ದಿಕ್ಕಿಗೆ ಅನುಗುಣವಾಗಿ ತುಂಬಾ ಚೆನ್ನಾಗಿತ್ತು. ಆ ಜಾಗದಲ್ಲಿ ಹೋದ್ಮೇಲೆ ನನಗೆ ಆದಂತ ಒಂದು ಬದುಕಿನ ದಾರಿ ಸಿಕ್ತು. ಆ ವಯಸ್ಸಿನಲ್ಲಿ ಎಜುಕೇಶನ್ ಮುಂದುವರಿಸ್ಲಿಕ್ಕೆ ಆಗ್ಲಿಲ್ಲ, ಬಡತನ. ಹಾಗೆ ಬಂದು ನಾನು ಒಂದು ಜೀವನವನ್ನು ಕಟ್ಟಿಕೊಂಡೆ. ಹೊರಗಡೆ ಬಂದು ನಾನು ಕೇರಳ, ಬ್ಯಾಂಗ್ಳೂರ್ ಅಂತ ನಗರದಲ್ಲಿ ಬಂದು ಇರಬೇಕಾದ ಸ್ಥಿತಿ ಬಂತು. ಜೀವನ ಕಟ್ಟಿಕೊಂಡೆ, ಹಣಕಾಸು ದುಡಿಲಿಕ್ಕೆ ಪ್ರಾರಂಭ ಮಾಡಿದೆ. ಆದ್ರೆ ನೋಡಿ, ಕರ್ಮ ಅನ್ನೋದು ಬಿಡೋದಿಲ್ಲ. ನಮ್ಮ ಮನೆಯ ಹಿಂಭಾಗದಲ್ಲಿ ಪಶ್ಚಿಮದಲ್ಲಿ ಒಂದು ಬಾವಿ ಇತ್ತು. ಅದು ಬೇರೆಯವ್ರ ಬಾವಿ, ಬಟ್ ನಮ್ಮ ಮನೆ ಪಕ್ಕದಲ್ಲೇ ಇತ್ತು. ಆಯ ಚೆನ್ನಾಗಿದೆ, ವಾಸ್ತು ಚೆನ್ನಾಗಿದೆ, ಜೀವನಕ್ಕೇನು ಕೊರತೆ ಇಲ್ಲ. ಆದ್ರೆ ಅಲ್ಲಿ ಲೋಪದೋಷಗಳಿದ್ದಿಂದ ನಮ್ಮ ತಂದೆಯವರು ನಮ್ಮ ಮನೆಯನ್ನೇ ಸೇರಲಿಲ್ಲ. ಅವರು ಎಲ್ಲೋ ಹೊರಗಡೆ ಇದ್ರು, ಅಲ್ಲೇ ಹೊರಗಡೆ ಮರಣವನ್ನು ಹೊಂದಿದ್ರು ಅನಾರೋಗ್ಯದಿಂದ. ಹಾಗಾಗಿ ಮನೆಗೆ ಕಾಂಪೌಂಡ್ ಹಾಕೊಳ್ಳಿ ಅಂತ ಹೇಳೋ ವಿಚಾರನೆ ನಾನಿದ್ದು. ಯಾರದೇ ಮನೆ ಇರಲಿ, ಅವ್ರ ಮನೆ ಸಂಪು ಸಹ ನಿಮಗೆ ಬಾವಿಯಾಗಿ ಕ್ರಿಯೇಟ್ ಆಗುತ್ತೆ. ಯಾಕೆ ನಮ್ದು ಹಿಂದಿನ ಕಾಲದಲ್ಲಿ ಬಾವಿ ಇತ್ತು. ಆದ್ರೆ ಆ ಮನೆಗೆ ನಮಗೆ ಉತ್ತರ ಈಶಾನ್ಯದ ನೋಟ ಸಿಕ್ಕಾಪಟ್ಟಿತ್ತು. ಹಾಗಾಗಿ ನಾನು ಹಣವನ್ನು ಸಂಪಾದನೆ ಮಾಡಿದೆ. ಆದ್ರೆ ಆ ಮನೆಯನ್ನ ನಾವು ಏನ್ ಮಾಡಿದ್ವಿ ಅಂದ್ರೆ, ಯಾಕೆ ವಿಶೇಷ ಸಂಚಿಕೆಗಳು ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಎಷ್ಟೋ ಜನ ನಂತರ ಬಂದಿರ್ತಾರೆ, ಬಡತನದಿಂದ ಬಂದಿರ್ತಾರೆ, ಅಥವಾ ಶ್ರೀಮಂತರಾಗಿ ಇದ್ದಂಥವ್ರು ಇವತ್ತು ಬಡತನರಾಗ್ತಾ ಇರ್ತಾರೆ. ಹಾಗೆ ಆ ಮನೆಯನ್ನ ನಾವು ಏನ್ ಮಾಡಿದ್ವಿ, ನಾನು ಬೆಂಗಳೂರಿಗೆ ಬಂದು 4 ಕಾಸು ಸಂಪಾದನೆ ಮಾಡ್ಲಿಕ್ಕೆ ಒಂದು ಮಾರ್ಗ ಕಂಡುಕೊಂಡ ನಂತರ ಆ ಮನೆಯನ್ನ ಕಡೆಗಣಿಸ್ಬಿಟ್ಟೆ. ನಾನು ಕಡೆಗಣಿಸಿದ್ವು ಅಂದ್ರೆ ಹೇಗೆ ಅಂತಂದ್ರೆ, ಬೀಗ ಹಾಕೊಂಡು ಬಂದ್ಬಿಟ್ವಿ. ಆ ಮನೆಯಲ್ಲಿ ಯಾರು ಇರಲಿಲ್ಲ. ಹಾಗಾಗಿ ಆ ಮನೆ ಬಿದ್ದೋಯ್ತು. ಅದು ಯಾವಾಗ ಮನೆ ಬೀಳ್ತಾ ಬೀಳ್ತಾ ಬಂತೋ, ನಾನು ಅವತ್ತಿನ ಆ ದಿನಗಳಲ್ಲಿ ಗಳಿಸಿದಂತ ಕೆಲವೊಂದು ಹಣ ಜೊತೆಯಲ್ಲಿ ಸಾಂಸಾರಿಕ ಜೀವನದಲ್ಲಿ ದೊಡ್ಡ ನೋವನ್ನು ಅನುಭವಿಸ್ಬೇಕಾಗಿ ಬಂತು. ಅದು ನನ್ನನ್ನು ಸಹ ಬಿಡ್ಲಿಲ್ಲ, ಕಳ್ಕೊಂಡೆ. ಆಮೇಲೆ ಗೊತ್ತಾಯ್ತು ನನಗೆ ವಾಸ್ತುಬಲ ಏನು, ಆಯಬಲ ಏನು, ದಿಕ್ಕು ಏನು ಅಂತ ನಾನು ತಿಳ್ಕೊಂಡ ಮೇಲೆ ಇವತ್ತು ನಾನು ನೆಮ್ಮದಿ ಜೀವನವನ್ನು ಮಾಡ್ತಾ ಇದ್ದೀನಿ. ಹಾಗೆ ಇದ್ದಾಗ ಬಂಧುಗಳೇ, ಯಾವುದೇ ಕಾರಣಕ್ಕೂ ಧೂಮ್ರಾಯದಲ್ಲಿ ಮನೆಯನ್ನ ಮಾಡಬೇಡಿ. ಧೂಮ್ರಾಯದಲ್ಲಿ ಮನೆ ಮಾಡಿದ್ರೆ ನಿಮಗೆ ಇವತ್ತು ಸಮಸ್ಯೆ ಇಲ್ಲಿರ್ಬೋದು, ನಿಮ್ಮ ಮಕ್ಕಳಿಗೆ ಸಮಸ್ಯೆಗಳು, ನಿಮ್ಮ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ, ಅಥವಾ ನಿಮ್ಮ ಮನೆಗೆ ಬರುವಂತ ಸೊಸೆಗೆ, ಅಥವಾ ನಿಮ್ಮ ಮನೆಗೆ ಬರುವಂತ ಅಳಿಯನಿಗೆ, ಈಗ ಯಾರನ್ನೂ ಅದು ಕಾಡ್ಬೋದು. ನಿಮಗೆ ಮನಃಶಾಂತಿ ಬೇಕು. ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದಾಗೆ, ನೀವು ಗಳಿಸಿದಂತ ಹಣ ನಿಮ್ಮ ಹತ್ರ ಉಳಿಬೇಕು, ನೀವು ಗಳಿಸಿದಂತ ಆಸ್ತಿ ನೀವು ಅನುಭವಿಸ್ಬೇಕು, ನಿಮ್ಮದೇ ಆದಂತ ಒಂದು ಪರಿಪೂರ್ಣವಾದಂಥ ಜೀವನ ಇರಬೇಕು. ಹಾಗೆ ಬೇಕು ಅಂದ್ರೆ ಬಡತನ ಶಾಶ್ವತ ಅಲ್ಲ, ಸಿರಿತನೂ ಶಾಶ್ವತ ಅಲ್ಲ. ಆದ್ರೆ ನಮಗೆ ಹಣ, ಆರೋಗ್ಯ, ಆಯುಷು, ಐಶ್ವರ್ಯ, ಸಂತಾನ ಬಗ್ಗೆ ಬೇಕೇ ಬೇಕು. ಹಾಗೆಂತ ಹೇಳ್ತಾ ಈ ವಿಶೇಷ ಸಂಚಿಕೆ ಒಳಗಡೆ 2ನೇ ಆಯ, ಸಮಸಂಖ್ಯೆ ಆಯವಾದಂತ ಈ ಧೂಮ್ರಾಯದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಮನೆ ಕಟ್ಟೋರು ಆತರ ಪಡಬೇಡಿ. ಯಾರು ಮನೆ ಕಟ್ಟಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ಆದ್ರೆ ಮುಂದೆ ನೀವು ಮನೆ ಕಟ್ಟುವಂಥವ್ರು ನಮ್ಮನ್ನು ಯಾಕೆಂದ್ರೆ ಎಲ್ಲರೂ ಗುಡ್ಡೆ ಹಾಕೊಂಡು ನಾನು ಪರಿಹಾರ ಕೇಳಿದ್ರೆ ನೀವೊಂದ್ಸಲ ನೀವು ಆಲ್ರೆಡಿ ತಪ್ಪಾಗೋಗಿದೆ. ಅದಕ್ಕೆ ಏನಾದ್ರೂ ನಿಮ್ಮ ಮನೋಶಕ್ತಿಯನ್ನು ಬಳಸ್ಕೊಂಡು ನೀವು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು. ಆದ್ರೆ ಕೆಲವರು, ನನ್ನ ಉದ್ದೇಶ ದುಡ್ಡು ಮಾಡೋದಲ್ಲ, ದುಡ್ಡು ಬೇಕು, ಆದ್ರೆ ಬ್ಲೆಸ್ಸಿಂಗ್ ಮನಿ ಬೇಕು, ಶಾಪದ ಮನಿ ನಂಗೆ ಬೇಕು. ಯಾಕೆ ಹೇಳಿ, ತಿನ್ನೋದು ಒಂದು ತುತ್ತು ಅನ್ನಕ್ಕೆ ಯಾಕೆ ನಾವು ಇಲ್ದಿದ್ದೆಲ್ಲ ಮಾಡೋಣ?
ಇದು ನನ್ನ ಒಂದು ಅನುಭವ. ಯಾಕೆಂತಂದ್ರೆ ನಾವು ಸಂಪಾದನೆ ಮಾಡಿದ್ರು ಒಳ್ಳೆ ಮಾರ್ಗದಲ್ಲಿ ಸಂಪಾದನೆ ಮಾಡಿದ್ನೂ ನಾವು ಖರ್ಚು ಮಾಡ್ತೀವಿ. ಮೋಸದ ಮಾರ್ಗದಲ್ಲಿ ಸಂಪಾದನೆ ಮಾಡುವ ಒಂದು ದಿವಸ ಖರ್ಚು ಜೊತೆಯಲ್ಲಿ ಅದು ಪರರ ಪಾಲಾಗುವ ಸಾಧ್ಯತೆ. ಯಾಕೆಂದ್ರೆ ಶನಿ ಕರ್ಮ ಫಲದಾತ, ನಮ್ಮ ಕರ್ಮಕ್ಕೆ ಅನುಸಾರವಾಗಿ ನಮಗೆ ಫಲಗಳನ್ನು ಪ್ರಾಪ್ತಿ ಮಾಡ್ತಾರೆ. ಹಾಗಿದ್ದಾಗ ಅಂತ ಒಂದು ಹಣ ನನಗೆ ಬೇಡ, ಧರ್ಮದ ನ್ಯಾಯದ ಆಶೀರ್ವಾದದ ಹಣ ಬೇಕು. ನಿಮ್ಮ ಜೀವನದಲ್ಲಿ ಯಾರು ನಂತರ ನೊಂದಿದ್ರೆ, ಸಾಂಸಾರಿಕ ಜೀವನದಲ್ಲಿ, ಆರೋಗ್ಯನ ಜೀವನದಲ್ಲಿ, ವ್ಯಾಪಾರದಲ್ಲಿ ಕೈ ಸುಟ್ಕೊಂಡು ನಷ್ಟ ಆಗಿದ್ದು, ಸಮಾಜದಲ್ಲಿ ನಿಮಗೆ ಗೌರವ ಇಲ್ಲದಂಥ ಸ್ಥಿತಿಗತಿಯಲ್ಲಿ ನೀವೇನಾದರೂ ಇದ್ದರೆ ಅಂಥವ್ರು ನನ್ನನ್ನು ಸಂಪರ್ಕವನ್ನು ಮಾಡಿ. ನಿಮ್ಮ ಮಕ್ಕಳ ಭವಿಷ್ಯ ಸಾಂಸಾರಿಕ ಜೀವನದಲ್ಲಿ ಏನಾದರೂ ಇದಿದ್ದಾಗ ಅಂಥ ನೋವಿದ್ದಂಥವ್ರು ನನ್ನನ್ನು ಸಂಪರ್ಕ ಮಾಡಿ ನಿಮಗೆ ಪರಿಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟು ಮತ್ತೆ ನಿಮ್ಮ ಜೀವನದಲ್ಲಿ ಅದು ಚಿಗುರು ಹೊಡೆದು ಹೇಗೆ ಮತ್ತೆ ಎಮ್ಮರವಾಗಿ ಬೆಳಿಬೇಕು. ಯಾಕೆಂದ್ರೆ ನೀವು ಎಮ್ಮರವಾಗಿ ಬೆಳೆದವರು ಕೆಳಗೆ ಬಿದ್ದೋಗಿರ್ತಾರೆ, ಬೇರು ಸಮೇತ ಕಿತ್ಕೊಂಡು ಬಿದ್ದೋಗಿರ್ತದೆ ಸಾಂಸಾರಿಕ ಜೀವನದಲ್ಲಿ ಏನೇನು. ಅದು ಮತ್ತೆ ಹೇಗೆ ಚಿಗುರು ಹೊಡೆದು ಮತ್ತೆ ನಿಮ್ಮ ಜೀವನದಲ್ಲಿ ನೀವು ಮೇಲೆ ಎದ್ದೇಳಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು ನಿಮ್ಗೆ ಅರ್ಥವನ್ನು ಮಾಡಿಸ್ತೀನಿ ಅಂತ ಹೇಳ್ತಾ, ಇಂಥ ಧೂಮ್ರಾಯದಲ್ಲಿ ಮನೆಯನ್ನು ಕಟ್ಟಲಿಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದ.